ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನೀವು ಮೇಕೆ ಫಾರ್ಮ್ ಮಾಡ್ಕೊಂಡಿದ್ದೀರಾ, ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನಮ್ಮ ಕೃಷಿ ಸಂಪತ್ತು ಚಾನಲ್ಗೆ? ನಮಸ್ಕಾರ ಸರ್, ನನ್ನ ಹೆಸರು ಸುಚಿತ್ ಅಂತ, ಗಂಟಗನಹಳ್ಳಿ ವಿಲೇಜು, ತೂಪ್ಗೆರೆ ಹೋಬಳಿ. ಇಲ್ಲಿ ಟೋಟಲ್ 250 ಪೇರೆಂಟ್ ಬೀಟಲ್ ಗೋಟ್ನ ನಾವು ಬ್ರೀಡಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಇದರಲ್ಲಿ ಅಕಾರ್ಡಿಂಗ್ ಟು ದ ಗ್ರೇಡ್ ವೈಸ್, ಅಂದರೆ ಒಂದು ಪ್ರೆಗ್ನೆಂಟ್ ಗೋಟ್ಸ್ ಆಗಿರ್ಬೋದು ಮತ್ತು ಡ್ರೈ ಗೋಟ್ಸ್ ಆಗಿರ್ಬೋದು, ಎಲ್ಲ ಸಪ್ರೇಟ್ ಪೆನ್ನುಗಳು ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಫೀಡಿಂಗು ಮತ್ತು ಅದ್ರಿಗೆ ಫೀಡಿಂಗ್ ರೇಷಿಯೋನ ಡಿವೈಡ್ ಮಾಡ್ಕೊಂಡು ಇಲ್ಲಿ ಶುರು ಮಾಡ್ತೀವಿ. ಸ್ಪೆಷಾಲಿಟಿ ಇನ್ ದ ಸೆನ್ಸ್ ಇನ್ನೇನು ಇಲ್ಲ. ಬೀಟಲ್ ಯಾಕೆ ಆಯ್ಕೆ ಮಾಡಕಂತಾರೆ ಅಂದ್ರೆ ಅದರದ್ದು ಬರೋ FCR ಮತ್ತೆ ಮಿಲ್ಕ್ ಪ್ರೊಡಕ್ಷನ್. ಒಂದು ನಾರ್ಮಲ್ ಬೇರೆ ಮೇಕೆ ತಳಿಗಳಲ್ಲಿ 1 ಲೀಟರ್ ಇಂದ 800 ಮಿಲಿ ಪ್ರತಿ ದಿನಕ್ಕೆ ಉತ್ಪಾದನೆ ಆದ್ರೆ, ನಮ್ಮ ಬೀಟಲ್ ತಳಿಗಳಲ್ಲಿ ಕನಿಷ್ಠ ಪಕ್ಷ 3.5 ಲೀಟರ್ ಇಂದ 4 ಲೀಟರ್ ಆವರೇಜ್ ಬರುತ್ತೆ. ಈಗ ನಮ್ಮಲ್ಲಿ 2 ಲೀಟರ್ ಕೂಡ ಅಂತ ತಾಯಿಗಳು ಇದಾವೆ, 4 ಲೀಟರ್ ಕೂಡ ಅಂತ ತಾಯಿಗಳು ಇದಾವೆ. ಯಾಕೆ ಆತರ ಕೊಡ್ತವೆ ಅಂದ್ರೆ ಪ್ರಾಜನಿ. ಈಗ ನಾವು ಪಂಜಾಬಿಂದ ತಂದು ಇಲ್ಲಿ ಅದನ್ನ ಪ್ರಾಜನಿನ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ವಿ. ಅಂದ್ರೆ ಅಲ್ಲಿ ಪಂಜಾಬಿಂದ ತರ ಇದ್ರೊಳಗಡೆ ಇನ್ಬ್ರೀಡ್ ಆಗಿರೋಂಥ ಮೇಕೆಗಳಲ್ಲಿ ಈ ತರ ಕಮ್ಮಿ ಮಿಲ್ಕ್ ಬರ್ತಾ ಇದ್ವಿ. ಅದನ್ನ ನಾವು ಬ್ರೀಡಿಂಗ್ ವೈಸ್ ಇಂಪ್ರೂವೈಸ್ ಮಾಡಿದ ತಕ್ಷಣ ಈ ತರ, ಅಂದ್ರೆ ಎಲ್ಲಾ ಅನಿಮಲ್ಸ್ ಅಲ್ಲೇ 250 ಅಲ್ಲಿ ಅಂದ್ರೂ ಮ್ಯಾಕ್ಸಿಮಮ್ 180 ಅನಿಮಲ್ಸ್ ಅರೌಂಡ್ 3.5 to 4 ಲೀಟರ್ಸ್ ಈಗ ಅಚೀವ್ ಆಗ್ತಾ ಇದೆ. ಈಗ ಹಾಲ್ ಇನ್ಕ್ರೀಸ್ ಆಗಿತ್ತಾ ಇದ್ರೇನೆ ರೆಸಿಪ್ರೋಕಲ್ ಆಗಿ ಬಾಡಿ weight ಕೂಡ ಅದರ ಮರಿಗಳದ್ದು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗೇ ಬರ್ತದೆ. ನಮ್ಮಲ್ಲಿ ನಮ್ಮ ಮರಿಗಳು ಈಗ ಒಂದು 3 ಮಂತ್ಸ್ ತಾಯಿಗಳ ಜೊತೆನೆ ಇವಾಗ ಮಿಲ್ಕ್ ಫೀಡಿಂಗ್ ಆಗಿ ವೀನಿಂಗ್ ಮಾಡೋಷ್ಟೊತ್ತಿಗೆ ಒಂದು ಮರಿ ಅಪ್ರಾಕ್ಸಿಮೇಟ್ಲಿ 16 to 18 kg, ಒಂದೊಂದು ಫೀಮೇಲ್ ಆಗ್ಲಿ ಒಂದು ಮೇಲ್ ಆಗ್ಲಿ ವೆಯ್ಟ್ ಆಗಿರ್ತದೆ. 2 ಕಿಡ್ಡಿಂಗ್ಸ್ ಆಗಿದ ತಕ್ಷಣ ಒಂದು 16 ಇಂದ 18 kg ಬರ್ತದೆ. ಸಿಂಗಲ್ ಕಿಡ್ಡಿಂಗ್ ಅಂದ್ರೆ ಅಪ್ರಾಕ್ಸಿಮೇಟ್ 21 kg ಕೂಡ ಅಚೀವ್ ಆಗಿರೋಂಥ ಒಂದು ಮರಿಗಳು ಇದಾವೆ ನಮ್ಮ ಹತ್ರ. ನಾವು ಪಂಜಾಬ್ ಇಂದ ಗುರ್ದಾಸ್ಪುರ್ ಅಂತ ಇದೆ, ಅಲ್ಲಿಂದ ಸೋರ್ಸ್ ಮಾಡಿರೋಂಥದ್ದು. ಈಗ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಕ್ರಾಸ್ ಬ್ರೀಡಿಂಗ್ ಮತ್ತೆ ಸ್ಲಾಟರ್ ಗಳಿಗೆಲ್ಲ ಅನಿಮಲ್ಸ್ ಎಲ್ಲ ಇದಾಗಿರೋದ್ ಕಾರಣ ಪ್ಯೂರಿಟಿ ಅನ್ನೋದು ತೀರಾ ನೀವು ಸರ್ಚ್ ಮಾಡಬೇಕಾಗಿರೋಂಥ. ಸರ್ ಇವೆಲ್ಲ ಹೆಂಗೆ ಸರ್ ಪೋಷಣೆ, ಇವೆಲ್ಲ ಯಾವ ತರ ಪೋಷಣೆ ಮಾಡ್ತೀರಾ, ಯಾವ ರೀತಿ? ನಮ್ಮ ಫಾರ್ಮ್ ನಿಂತಿರೋದೇ ಒಂದು ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಬಗ್ಗೆ. ಯಾಕೆ ಈ ತರ ಮಾಡ್ತಾ ಇದೀವಿ ಅಂದ್ರೆ, ಬೇರೆ NDRIಗಳು ಮತ್ತೆ ಅಗ್ರಿಕಲ್ಚರಲ್ ಇನ್ಸ್ಟಿಟ್ಯೂಟ್ಗಳು ಏನ್ ಹೇಳ್ತಾರೆ ಅಂದ್ರೆ, ನೇಫಿಯರ್ ಹಾಕ್ರಿ ಮತ್ತೆ ಯಾವ್ದಾನ ಒಂದು ಕಾನ್ಸಂಟ್ರೇಷನ್ ಫೀಡ್ ಹಾಕ್ರಿ ಮೇಕೆ ಕುರಿಗಳಿಗೆ ಅಂತಾರೆ. ನಾವು ನೇಫಿಯರ್ ನ ಕಂಪ್ಲೀಟ್ ಅಗೇನ್ಸ್ಟ್ ಆಗಿ ಇದ್ ಮಾಡಿ ಕಂಪ್ಲೀಟ್ ಲೆಗ್ಯೂಮ್ಸ್ ನ ಇದ್ ಮಾಡಿದೀವಿ. ಲೆಗ್ಯೂಮ್ಸ್ ಅಂದ್ರೆ ದ್ವಿದಳ ಧಾನ್ಯ. ನೀವು ಯಾವುದೇ ತರದ್ದು, ಈಗ ನಮ್ಮಲ್ಲಿ ಟನ್ನೇಜ್ ಇಳುವರಿ ನೋಡಿ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ನಾವು ಬೇಲಿ ಮೆಂತೆ ಡೆಸ್ಮ್ಯಾಂಥಸ್ ಅನ್ನೋದನ್ನ ಅಪ್ರಾಕ್ಸಿಮೇಟ್ಲಿ ಒಂದು 13 ರಿಂದ 14 ಎಕರೆ ನಾವು ಕಲ್ಟಿವೇಶನ್ ಮಾಡ್ಕೊಂಡಿದೀವಿ. ನೀವು ದ್ವಿದಳ ಧಾನ್ಯ ಯಾವುದೇ ಒಂದು ಅಲಸಂದಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಡೆಸ್ಮ್ಯಾಂಥಸ್ ಆಗಿರ್ಬೋದು, ಲೂಸರ್ನ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಅದನ್ನೇ ಫೀಡ್ ಮಾಡಿದ್ರೆ ಇನ್ನೂ ಬೆಸ್ಟ್. ಓಕೆ. ಕಾರ್ಬ್ ಸೋರ್ಸ್ ನ ತೀರಾ ಕಟ್ ಡೌನ್ ಮಾಡಿದೀವಿ. ಯಾಕೆ ನೇಫಿಯರ್ ನ ಕಟ್ ಡೌನ್ ಮಾಡಿದೀವಿ ಅಂದ್ರೆ, ನೇಫಿಯರ್ ಯೂಸ್ ಮಾಡೋದ್ರಿಂದ ಆಕ್ಸಿಲೇಟ್ಸ್ ಅಂತ ಒಂದು ಅಂಶ ಇರುತ್ತೆ. ಈ ಆಕ್ಸಿಲೇಟ್ಸ್ ಏನ್ ಮಾಡ್ತವೆ ಅಂದ್ರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಾಸ್ ಆಗುತ್ತೆ. ಈಗ ಸರ್ವೇ ಸಾಮಾನ್ಯವಾಗಿ ಯಾವುದೇ ಎಲ್ಲಾ ಊರುಗಳಲ್ಲಿ ತಾವು ನೋಡಿರ್ಬೋದು, ರೈತರುಗಳು ಈಗ ಹಸುಗಳು ಸಾಕುವಾಗ ಹಸುಗಳು ಕಾಲುಗಳು ಬಿದ್ದೋಗಿರೋದು, ಒಂದು ಈ ಡೈರಿ ಕಡೆಯಿಂದಾನೆ ಲಿಫ್ಟಿಂಗ್ ಮಿಷಿನ್ ಅಂತಾನೆ ಕೊಟ್ಟಿದ್ದಾರೆ. ಯಾಕೆ ಆಗ್ತವೆ ಅಂದ್ರೆ ಎಕ್ಸೆಸಿವ್ ಯೂಸ್ ಆಫ್ ನೇಫಿಯರ್. ಈ ಲೆಗ್ಯೂಮ್ಸ್ ಯೂಸ್ ಮಾಡೋದ ಕಾರಣ ಕಂಪ್ಲೀಟ್ ಪ್ರೋಟೀನ್ ಪೋರ್ಷನ್ ಅದಕ್ಕೆ ಬೆಸ್ಟ್ ಆಗಿ ಯೂಸ್ ಆಗ್ತಾ ಇದೆ. ಮತ್ತೆ ರಾಂಗ್ ಇಲಿಸ್ಟ್ರೇಷನ್ ಕೊಟ್ಟಿದ್ದಾರೆ. ಒಂದು ಲೆಗ್ಯೂಮ್ಸ್ ಅಂದ್ರೆ ಬರೀ 30% ಮಾತ್ರ ಇನ್ಕ್ಲೂಡ್ ಮಾಡಬೇಕು ಅಂತ. ನಮ್ಮ ಮೇಕೆಗಳ ಡಯಟ್ ಅಲ್ಲಿ 100 to 100% ಬರೀ ಲೆಗ್ಯೂಮ್ಸ್. ಡೆಸ್ಮ್ಯಾಂಥಸ್ ನ ಬರೀ ಗ್ರೀನ್ ಫಾಡರ್ ಆಗೇ ಕೊಡ್ತಾ ಇಲ್ಲ ನಾವು. ಅದನ್ನ ಕಟ್ ಮಾಡಿ ನಮ್ಮ ಹತ್ರ ಡ್ರೈಯರ್ ಹೌಸ್ ಅಂತ ಮಾಡ್ಕೊಂಡಿದೀವಿ. ಡ್ರೈಯರ್ ಹೌಸ್ ಅಲ್ಲಿ ಮಾಡ್ತೀವಿ ನಾವು. ಅಂದ್ರೆ ಈಗ ಹಸಿರು ಮೇವನ್ನ ತಂದ್ಬಿಟ್ಟು 3 days ಕಂಪ್ಲೀಟ್ ಆಗಿ ಒಣಮೇವಾಗಿ ಕನ್ವರ್ಟ್ ಮಾಡಿ ಒಣಮೇವನ್ನ ಇದ್ರಲ್ಲಿ ಹಾಕಂತ. ಸರ್ ನೀವು ಹೇಳೋ ನೇಪಿಯರ್ ಅಗೇನಿಸ್ಟ್ ಅಂತ ಹೇಳಿದ್ರಲ್ಲ, ನೇಪಿಯರ್ ಏನ್ ಸರ್? ಈಗ ಆಲ್ಮೋಸ್ಟ್ ನಾನು ನೋಡಿದಂಗೆ ಕೆಲವು ಎಲ್ಲಾ ಕಡೆ ನೇಪಿಯರ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಏನ್ ಸೈಡ್ ಎಫೆಕ್ಟ್ಸ್ ಏನ್ ಸರ್? ಈಗ ಮೇಕೆಗೆ ಯಾವ ತರ ಸೈಡ್ ಎಫೆಕ್ಟ್ ಆಗುತ್ತೆ? ಈಗ ನೀವು ಕೇಳ್ದಂಗೆನೆ, ಈಗ ಅನ್ನ ತಿಂದಂಗೆ ನಮ್ಮಲ್ಲಿ ಯಾಕೆ ಇವಾಗ ಮನುಷ್ಯರಲ್ಲಿ ಡಯಾಬಿಟಿಸ್ ಯಾವ ತರ ಬರುತ್ತೋ, ಯಾಕೆ ಡಯಾಬಿಟಿಸ್ ಬರುತ್ತೆ ಅಂದ್ರೆ ರೈಸ್ ಅಲ್ಲಿರೋ ಕಂಟೆಂಟೇ ಶುಗರ್ ಕಂಟೆಂಟ್, ಐ ಮೀನ್ ಗ್ಲೂಕೋಸ್ ಮತ್ತೆ ಸುಕ್ರೋಸ್ ಕಂಟೆಂಟ್ ಯಾಕೆ ಜಾಸ್ತಿ ಇರುತ್ತೆ, ಆ ತರ ಕಾಯಿಲೆಗಳು ಬರ್ತವೆ. ಮೇಕೆಗಳಲ್ಲಿ ನೇಫಿಯರ್ ಅಲ್ಲಿ ಗುಣನೇ ಆಕ್ಸಿಲೇಟ್ಸ್ ಇರೋ ಅಂತ ಗುಣ.
ಯಾಕೆ ನೇಫಿಯರ್ ಬಂತು ಅಂತ ಗ್ರೀನ್ ರೆವಲ್ಯೂಷನ್ ಆದಾಗ ಎಕ್ಸ್ಪ್ಯಾಂಡ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಮೇವುಗಳು ಅಷ್ಟು ಇಳುವರಿ ಬರೋಂತ ಮೇವುಗಳು ಎಲ್ಲೂ ಇಲ್ಲ ಅನ್ಬಿಟ್ಟು ಈಗ ಒಂದು ಎಕರೆಗೆ 200 ಟನ್ ಆವರೇಜ್ ಇಳುವರಿ ಹೇಳ್ತಾರೆ ನೇಫಿಯರ್. ಅಷ್ಟು 200 ಟನ್ ಬರೋಂತ ಯಾವ್ದು ಮೇವಿಲ್ಲ ಅನ್ಬಿಟ್ಟು ನೇಫಿಯರ್ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೇಮ್ ನಾವು ರೈಸ್ ತಿಂದಂಗೆ ಬಿಟ್ರೆ ಅದ್ರೊಳಗಡೆ ನ್ಯೂಟ್ರಿಷನ್ ಪರ್ಸೆಂಟೇಜ್ಗಳು ಯಾವ್ದು ಇಲ್ಲ. ಈ ರೆಡ್ ನೇಫಿಯರ್, ಕೊಯಮತ್ತೂರ್ ವೆರೈಟಿ ಸುಮಾರು ಇದಾವೆ. ಒಳಗಡೆ ಚೆಕ್ ಮಾಡಿ ತಾವ್ ಇದು ಮಾಡ್ತೀರಾ ಅಂದ್ರೆ ಕಂಪ್ಲೀಟ್ ವೇಸ್ಟ್ ಅದು. ನೀವು ಇನ್ನೂ ಒಂದೇನು ಅಂದ್ರೆ ಮೆಕ್ಕೆಜೋಳ ಬಳಕಬಹುದು, ಯಾವುದು ಕಾರ್ಬ್ ಸೋರ್ಸ್ ಅಲ್ಲಿ ರಾಗಿ ಹುಲ್ಲು ಹಾಕ್ಬೋದು, ಮೆಕ್ಕೆಜೋಳ ಬಳಕಬಹುದು. ಲೆಗ್ಯೂಮ್ಸ್ ಹಾಕಿದ್ರೆ ತಮಗೆ ಒಂದು ರಿಸಲ್ಟ್ ಗ್ಯಾರಂಟಿ ಅಂತ ನಮ್ಮ 4 ವರ್ಷದ ಏನು ಇವಾಗ ಯೂಸ್ ಮಾಡ್ತಾ ಇದೀವಲ್ಲ ರಿಸಲ್ಟ್ ನೋಡಿದ್ದೀವಿ. ಇನ್ನೂ ಒಂದು ಸೇರ್ಸಕ್ಕೆ ಇಷ್ಟಪಡ್ತೀನಿ. ನಾವು ಲೆಗ್ಯೂಮ್ಸ್ ಕೊಡ್ತಾ ಇದೀವಿ ಅಂದ್ರೆ ಬರೀ ಲೆಗ್ಯೂಮ್ಸ್ ಇಂದಾನೇ ಅದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಚೀವ್ ಆಗಲ್ಲ. ಈಗ ಲೆಗ್ಯೂಮ್ಸ್ ಅಲ್ಲಿ ಏನಿರುತ್ತೆ, ನೈಟ್ರೋಜನ್ ಕಂಟೆಂಟ್ ವಿಪರೀತ ಇರುತ್ತೆ. ನೈಟ್ರೋಜನ್ ಪ್ರೋಟೀನ್ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ ಕನ್ವರ್ಟ್ ಆಗಬೇಕು ಅಂದ್ರೂ ಫಾಸ್ಫರಸ್ ಹೋಗ್ಬೇಕು ಅದಕ್ಕೆ. ಈಗ ಎಲ್ಲಾ ರೈತರುಗಳು ಬೆಲ್ಲಿ ಮೆಂತೆ ಯೂಸ್ ಮಾಡ್ತಾ ಇದೀವಿ, ನಮ್ಗೆ ಅಂತ ರಿಸಲ್ಟ್ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಫಾಸ್ಫರಸ್ ಮೇಕೆಗಳು ಕೊಡಬೇಕು. ನಮ್ಮಲ್ಲಿ ನಾವು ಆಕ್ಚುಲಿ ಪೋಲ್ಟ್ರಿ ಬ್ಯಾಕ್ ಗ್ರೌಂಡ್ ಇಂದ ಇರೋರು ನಾವು. ನಮ್ಮ 40,000 VHL ಬ್ರೀಡರ್ಸ್ ಇದೆ. ನಮ್ಮಲ್ಲೇ ಮೇಕೆಗಳಿಗೆ ಮಿನ್ ಅಂಡ್ ಮೋರ್ ಅಂತ ಒಂದು ಪ್ರಾಡಕ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಫಾಸ್ಫರಸ್, ವೈಟಮಿನ್ಸ್, ಮಿನರಲ್ಸ್ ಮತ್ತೆ ಅಮಿನೋ ಆಸಿಡ್ಸ್ ಮತ್ತೆ ಎಂಜೈಮ್ಯಾಟಿಕ್ ಗೆ ಸ್ಯಾಕ್ರೋಮೈಸಿಸ್ ಎಲ್ಲಾ ಬ್ಲೆಂಡ್ ಮಾಡಿ ಆ ಮಿನ್ ಅಂಡ್ ಮೋರ್ ಅನ್ನ ಇದನ್ನ ಒಂದು ಮೇಕೆಗಳಿಗೆ 15 ರಿಂದ 10 ಗ್ರಾಮ್ ಪ್ರತಿನಿತ್ಯ ಕೊಡ್ತೀವಿ. ಆ ಕೊಟ್ಟಾಗ ಏನಾಗುತ್ತೆ, ಈಗ ಮೇವು ಒಂದು 3 kg ಮತ್ತೆ ಫೀಡ್ ನಾವು ಯಾವುದೇ ತರದ ಫೀಡ್ ಕೊಟ್ರು ಈ ಮಿನರಲ್ ಮತ್ತೆ ಫಾಸ್ಫರಸ್, ವೈಟಮಿನ್ಸ್, ಅಮಿನೋ ಆಸಿಡ್ಸ್ 80 to 90% ಆಫ್ ದ ಕನ್ಸಂಪ್ಷನ್ ಅದೆಲ್ಲ ಮಾಂಸ ಆಗಿ ಪರಿವರ್ತನೆ ಆಗಿ ರಿಸಲ್ಟ್ ತರ ಇದಾಗುತ್ತೆ. ಇಲ್ಲ ಅಂದ್ರೆ ಸಗಣಿಯಾಗಿ ಆಚೆ ಬರ್ತಾ ಇರುತ್ತೆ. ಸರ್, ನೀವು ಎಷ್ಟು ವರ್ಷ ಶುರು ಮಾಡಿ ಫಾರ್ಮ್? ನಮ್ದು ಕಂಪ್ಲೀಟ್ ಈಗ 4 ವರ್ಷ ತುಂಬ ಬರ್ತಾ ಇದೆ. ಯಾಕೆ ಗೋಟ್ರಿ ಅನ್ನೋ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿ ಅಂದ್ರೆ, ನಾವು ಈಗ ನಮ್ಮ ತಂದೆಯವರು 30 ವರ್ಷದಿಂದ ಪೌಲ್ಟ್ರಿಯಲ್ಲಿ ಇದೀವಿ. ನಾವು ಪೌಲ್ಟ್ರಿ ಅಂದ್ರೆ ಹ್ಯಾಚರೀಸ್ ಇದೆ, ಫೀಡ್ ಮಿಲ್ ಇದೆ, ಓನ್ ಬ್ರೀಡರ್ಸ್ ಇದೆ, VHL ಫ್ರಾಂಚೈಸಿಸ್. ನಾವು 60,000 ಪೇರೆಂಟ್ಸ್ ಇದೆ. ಯಾಕೆ ಈ ಫೀಲ್ಡ್ಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಸಸ್ಟೈನಬಿಲಿಟಿ. ಏನ್ ಸಸ್ಟೈನಬಿಲಿಟಿ ಅಂದ್ರೆ, ನನ್ನ ಒಂದು ಪ್ರಾಡಕ್ಟ್ಗೆ ನಾನು ಬೆಲೆ ಕಟ್ಟ ಅಂತ ಒಂದು ಯಾವ್ದಾದ್ರು ಒಂದು ಮಾರ್ಗ ಅಂದ್ರೆ ಅದು ಮೇಕೆ ಸಾಕಾಣಿಕೆ ಅಲ್ಲ, ಕುರಿ ಸಾಕಾಣಿಕೆ. ಇನ್ ಎಲ್ಲಾ ಸೆಕ್ಟರ್ಗಳು, ಈಗ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ತಾವೇನು ಈಗ ಹೂ ಮಾರ್ತೀರಾ, ತರಕಾರಿ ಮಾರ್ತೀರಾ, ನನ್ನ ಕೋಳಿ ಮರಿ ಮಾರಿದ್ರು ಯಾವುದೋ ಒಂದು ಕಮಿಟಿ ನನ್ನ ವಸ್ತುಗೆ ಬೆಲೆ ಕಟ್ಟಿರುತ್ತೆ. ಆ ಕಮಿಟಿ ಪ್ರಕಾರ ನಾನು ಫಾಲೋ ಆಗಬೇಕಾಗುತ್ತೆ. ಈಗ ನನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಮರಿ ಮೇಲೆ 16 ರೂಪಾಯಿಂದ 17 ರೂಪಾಯಿ ಬರ್ತಾ ಇದೆ. ಬೋರ್ಡು 10 ರೂಪಾಯಿ ಡಿಕ್ಲೇರ್ ಆದಾಗೂ ನಾನು ಕೊಡಬೇಕಾಗುತ್ತೆ, 50 ರೂಪಾಯಿ ಡಿಕ್ಲೇರ್ ಆದಾಗೂ ಕೊಡಬೇಕಾಗುತ್ತೆ. ನನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ಅವರು ಮಾರ್ಕೆಟ್ ಸ್ಥಿತಿಗತಿಗಳ ಮೇಲೆ ನೋಡ್ಕೊಂಡು ಅವರು ಡಿಸೈಡ್ ಮಾಡ್ತಾರೆ. ಈ ಎಲ್ಲ ಹೊರತುಪಡಿಸಿ ಮೇಕೆ ಕುರಿಗಳಲ್ಲಿ ಈ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಕಂಡುಹಿಡಬಹುದು. ಸರ್, ಈಗ ಇಲ್ಲಿ ನಾವು ನೋಡಿದಂಗೆ ಇಲ್ಲಿ ಮೇಕೆ ಫಾರ್ಮ್ ಫುಲ್ ಅಟ್ಟ ಸಿಸ್ಟಮ್ ಇದೆ. ಅಂದ್ರೆ ಈಗ ನೆಲದ ಮೇಲೆ ಯಾವುದೂ ಇಲ್ಲ. ಕಾರಣ ಸರ್ ಎಂತ ಸರ್ ಈ ಸಿಸ್ಟಮ್ ಫಾಲೋ ಮಾಡಬೇಕು? ಇದು ಆಕ್ಚುಲಿ ನಾವು ಅಟ್ಟದ ಸಿಸ್ಟಮ್ ಮಾಡ್ಕೊಂಡಿರೋದು ಅವಶ್ಯಕತೆ ಇಲ್ಲ ಸರ್. ಯಾಕೆ ಅಟ್ಟದ ಸಿಸ್ಟಮ್ ಅಂದ್ರೆ, ಎಕ್ಟೋ ಪ್ಯಾರಾಸೈಟ್ಗಳು ಸ್ವಲ್ಪ ಅವಾಯ್ಡ್ ಮಾಡಕ್ಕೆ ಅಟ್ಟದ ಸಿಸ್ಟಮ್ ಬೇಕು ಅಂತಾರೆ. ಈ ಮೇಕೆಗಳಿಗೆ ಡೀಪ್ ಲಿಟ್ರಲ್ ಮಾಡಿದಾಗ, ಅಂದ್ರೆ ಮಣ್ಣಲ್ಲಿ ಕೆಳಗಡೆ ಮೇಯಿಸಿದಾಗ ಧೂಳು ಎಕ್ಸ್ಟ್ರಾ ಕ್ರಿಯೇಟ್ ಆದ್ರೆ ಎಕ್ಟೋ ಪ್ಯಾರಾಸೈಟ್ಸ್ಗಳು, ಅಂದ್ರೆ ಇವಾಗ ಡಿವರ್ಮಿಂಗ್ ಮಾಡ್ತಿರಲ್ಲ, ಒಳಗಡೆ ಇರೋಂಥ ಲಿವರ್ ವರ್ಮ್ಸ್, ಫ್ಲೂಕ್ ವರ್ಮ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಾ. ಎಕ್ಟೋ ಪ್ಯಾರಾಸೈಟ್ಸ್ ಏನುಗಳು, ತಿಗಣಿಗಳು, ಚಿಕಿಟೆಗಳು ಅವೆಲ್ಲ ಧೂಳಿಂದ ಜಾಸ್ತಿ ಬರ್ತವೆ ಮೇಕೆಗಳಿಗೆ. ಅದಕ್ಕೋಸ್ಕರ ನಾವು ಈ ತರ ಅವಶ್ಯಕತೆ ಇಲ್ಲ. ಈ ಶೆಡ್ಗಳಿಗೆ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ತಾವು ಮೇಕೆ ಮತ್ತೆ ಫಾಡರ್ಗೆ ಬಂಡವಾಳ ಹಾಕ್ಬಿಟ್ರೆ ತಾವು ಡೀಪ್ ಲಿಟ್ರಲ್ ಕೂಡ ಸುಣ್ಣ ಮತ್ತೆ ಯಾವ್ದಾದ್ರು ಒಂದು ಇನ್ಸೆಕ್ಟಿಸೈಡ್ ಹೊಡ್ಕೊಂಡು ಕೆಳಗಡೆ ಮಾಡ್ಬೋದು. ವರ್ಷದಲ್ಲಿ ಎಷ್ಟು ಬ್ರೀಡಿಂಗ್ ಸಿಗುತ್ತೆ ಸರ್ ಇದು? ನಮ್ಮಲ್ಲಿ ನಮ್ಮ ಇದು ಮೇಕೆ ಕುರಿಗಳಲ್ಲಿ ಇದು ಮೇನ್ ಪ್ರಶ್ನೆ. 2 ವರ್ಷಕ್ಕೆ 3 ಸೂಲು ಅಂತ ಇದೆ. ಆದ್ರೆ ರೆಕಾರ್ಡ್ ನೋಡಿದ್ರೆ ರೈತರಿಗೆ ಅಷ್ಟು ಬರ್ತಾ ಇದೆಯಾ ಅನ್ನೋದೇ ಒಂದು ಕ್ವಶನ್. ಯಾಕೆ ಬರ್ತಾ ಇಲ್ಲ ಅನ್ನೋದು ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್. ಈಗ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ತಾಯಿಗಳನ್ನ ಕಂಪ್ಲೀಟ್ ಆಗಿ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀವಿ. ಪ್ರೆಗ್ನೆಂಟ್ಗಳು ಒಂದ್ ಕಡೆ, ಗರ್ಭ ಆಗಿರೋ ಒಂದ್ ಕಡೆ, ಮರಿಗಳ ತಾಯಿಗಳು ಬೇರೆ ಕಡೆ, ಮತ್ತೆ ಡ್ರೈ ಅಂತ ಮರಿಗಳನ್ನ 3 ತಿಂಗಳಾದ್ಮೇಲೆ ಹೊರಗಡೆ ಹಾಕ್ತಿವಲ್ಲ ಅವಾಗ ಡ್ರೈ ಅಂತ ಅದನ್ನೆಲ್ಲ ಕಂಪ್ಲೀಟ್ ಸೆಗ್ರಿಗೇಟ್ ಮಾಡ್ಕೊಂಡಿದ್ದೀವಿ. ಅಕಾರ್ಡಿಂಗ್ ಟು ದೇರ್ ಸೆಗ್ರಿಗೇಟ್ ವೈಸ್ ಫೀಡ್ ರೇಷಿಯೋನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಈಗ ಡ್ರೈ ಮೇಕೆಗಳಿಗೆ ಫೀಡ್ ರೇಷಿಯೋನ ತುಂಬಾ ಕಮ್ಮಿ ಮಾಡಿ ಕೂಡ ಮೇವನ್ನ ಕೊಡ್ತಾ ಇರ್ತೀವಿ, ಫೀಡ್ ರೇಷಿಯೋನ ಕಮ್ಮಿ ಮಾಡ್ತೀವಿ. ಪ್ರೆಗ್ನೆಂಟ್ ಮೇಕೆಗಳಿಗೇನೆ ಬೇರೆ ರೇಷಿಯೋ ಕೊಡ್ಬೇಕಾಗುತ್ತೆ. ಈ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರು ಲ್ಯಾಕ್ ಆಗದಾಗ, ಈಗ ನೋಡಿ ಡ್ರೈ ಆಗಿರೋ ಮೇಕೆಗಳಿಗೂ ತಾವು 500 ಗ್ರಾಮ್ ಫೀಡ್ ಕೊಟ್ಟಾಗ ಚರ್ಬಿ ಬರುತ್ತೆ.
ನೀವು ಪ್ರೆಗ್ನೆಂಟ್ ಗೋಟ್ಗಳನ್ನ ಒಳ್ಳೆ ನ್ಯೂಟ್ರಿಷನ್ ಅಲ್ಲಿ ಇಕ್ಕಿಲ್ಲ ಅಂದ್ರೆ ಮರಿಗಳು ಅಬಾರ್ಷನ್ ಆಗೋದು ಮತ್ತೆ ಅಂಡರ್ ವೈಟ್ ಹುಟ್ಟ ಅಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಈ ತರ ನ್ಯೂಟ್ರಿಷನ್ಗಳನ್ನ ಪರ್ಫೆಕ್ಟ್ ಆಗಿ ಸಿಗ್ರಿಗೇಟ್ ಮಾಡ್ಕೊಂಡು ಮೇಯಿಸಿದಾಗ 2 ವರ್ಷಕ್ಕೆ 3 ಸೂಲ್ ಆರಾಮಾಗಿ ತೆಗಿಬಹುದು. ಮತ್ತೆ 5 ತಿಂಗಳು ಗರ್ಭಾವಧಿ, 3 ತಿಂಗಳು ತಾಯಿಗಳು ಮತ್ತೆ ಮರಿಗಳ ಜೊತೆ ಇರಬೇಕು. 3 ತಿಂಗಳವರೆಗೂ ತಾವು ಯಾವುದೇ ಕ್ರಾಸಿಂಗ್ ಮಾಡ್ಕೊಡ್ದು. ಯಾಕಂದ್ರೆ ಮರಿ ಹಾಕ್ಬಿಟ್ಟಿದೆ ಅನ್ಬಿಟ್ಟು 15-20 ದಿನಕ್ಕೆ ಈಟಿಗೆ ಬರುತ್ತೆ ಅನ್ಬಿಟ್ಟು ಕ್ರಾಸಿಂಗ್ ಮಾಡಿಸಿದ್ರೆ ಮುಂದಿನ ಪ್ರಾಜನಿಗಳು ಮುಂದಿನ 5 ವರ್ಷಕ್ಕೆ ತಾವೇನು ಮರಿಗಳು ತಗೊಂತೀರಾ ತಾಯಿ ಸುಸ್ತಾಗುತ್ತೆ. ಅದಕ್ಕೊಂದು ರೆಸ್ಟ್ ಪೀರಿಯಡ್ ಅಂತ ಬೇಕು. ಒಳ್ಳೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಸರ್ ಇಲ್ಲಿ ನಾನು ನೋಡಿದಂಗೆ ಡಿಫ್ರೆಂಟ್ ಸೆಲ್ ಇದೆ. ಕಾರಣ ಸರ್ ಏಂತಕ್ಕೆ ಸರ್ ಈ ತರ ಡಿಫ್ರೆಂಟ್ ಸೆಲ್ ಮಾಡ್ಕೊಂಡಿದ್ದೀರಾ? ನಾನು ಮುಂಚೆ ಹೇಳ್ದಂಗೆ ಸೆಗ್ರಿಗೇಷನ್. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮರಿ ಮತ್ತು ತಾಯಿಗಳು ಒಟ್ಟಿಗೆ ಇರ್ತವೆ. ಮರಿಗಳನ್ನ ಈಗ ಬೇರೆ ಚೇಂಬರ್ಗೆ ಹಾಕಿದೀವಿ. ಅದೇ ಚೇಂಬರ್ ಬೇರೆ, ಡ್ರೈ ಆಗಿರೋಂತ ತಾಯಿಗಳು ಬೇರೆ, ಗರ್ಭ ಕಟ್ಟಿರೋ ತಾಯಿಗಳು ಬೇರೆ, ಗರ್ಭ ಕಟ್ಟೋದು ಬೇರೆ. ಏನಕ್ಕೆ ಮಾಡ್ಕೊಂತೀವಿ ಅಂದ್ರೆ ಕಾನ್ಸಂಟ್ರೇಷನ್ ಫೀಡ್ ನ ಒಂದು ಬೆಸ್ಟ್ ಪ್ರಪೋರ್ಷನೇಟ್ ಕೊಡೋತರ. ಈಗ ಗರ್ಭ ಕಟ್ಟರ ಮೇಕೆಗಳಿಗೆಲ್ಲಾನು ಮಿನಿಮಮ್ ಒಂದು 600 ಗ್ರಾಮ್ ಕೊಡ್ಬೇಕಾಗಿರುತ್ತೆ. ಈಗ ಡ್ರೈ ಮೇಕೆಗಳಿಗೆಲ್ಲ ಸುಮ್ಮನೆ ಫಲ ಕಟ್ಟಕ್ಕೋಸ್ಕರ ಒಂದು 100 ಗ್ರಾಮ್ ಫೀಡ್ ಕೊಡ್ಬೇಕಾಗಿರುತ್ತೆ. ಫೀಡ್ ಅಲ್ಲಿ ಏನ್ ಕೊಡ್ತೀರಾ ಅನ್ನೋದು ಮುಖ್ಯವಾದ ಸಬ್ಜೆಕ್ಟ್. ಈಗ ನಾನು ಹೇಳ್ತಾ ಇರೋಂಗೆ ಫೀಡ್ ಅಲ್ಲಿ ಬರೀ ಜೋಳ, ಸೋಯಾ ಅಷ್ಟೇ ಅಲ್ಲ, ಪ್ರಿಮಿಕ್ಸ್ ಹೋಗ್ಬೇಕು. DCP, ಮಿನರಲ್ ಮಿಕ್ಸ್ಚರ್, ವೈಟಮಿನ್ಸ್, ಅಮಿನೋ ಆಸಿಡ್ಸ್ ಎಲ್ಲ ಹೋದಾಗ ಈ ಕಂಪ್ಲೀಟ್ ಎಲಿಮೆಂಟ್ಸ್ ಮುಂದೆ ಗರ್ಭ ಕಟ್ಟಕ್ಕೆ ಮತ್ತೆ 2 ವರ್ಷಕ್ಕೆ 3 ಸೂಪ್ ತಗೊಳಕ್ಕೆ ಮತ್ತೆ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಚೀವ್ ಮಾಡ್ಕೊಳಕ್ಕೆ ಅತ್ಯಗತ್ಯವಾಗಿ ಫಾಲೋ ಮಾಡಬೇಕು. ನೀವೀಗ ಕಸ್ಟಮರು ನೀವು ಅವಾಗ ಬರ್ತಾ ಇರ್ತ ಅಂತ ಕೇಳ್ಪಟ್ಟೆ ಸರ್. ನಿಮ್ಮ ಪ್ರಕಾರ ಹೆಂಗಿದೆ ಸರ್ ಪ್ರಗತಿ ಫಾರ್ಮ್ ಅಲ್ಲಿ? ಯಾವ ರೀತಿ ಇದೆ, ಏನು ಎಂತ ನಿಮ್ಗೆ ಯಾವ ರೀತಿ ಸರ್ಟಿಫಿಕೇಶನ್ ಸಿಗ್ತು ಇಲ್ಲಿಂದ? ನಾವು ಆಕ್ಚುಲಿ ಯೂಟ್ಯೂಬಲ್ಲೆಲ್ಲ ಫೇಸ್ಬುಕ್ಕಲ್ಲಿ ನೋಡಿದ್ವು. ಫೇಸ್ಬುಕ್ಕಲ್ಲಿ ನೋಡಿ ಆಮೇಲೆ ಇವ್ರು ನಮ್ಮ ಸ್ನೇಹಿತರನ್ನ ಮಾತಾಡಿದ್ಮೇಲೆ ನಮಗೂ ಅನಿಸ್ತು ಸಾಕೋಣ ಒಂದಷ್ಟು ಮರಿಗಳನ್ನ ತಗೊಂಡೋಗಿ ಅಂತೇಳಿ ಬಂದ್ವಿ. ಎಲ್ಲ ಮರಿಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದು ಒಳ್ಳೆ ಮಾಹಿತಿ ಕೊಡ್ತಾರೆ. 3 ತಿಂಗಳ ಮೇಲೆ ಮರಿಗಳಿರೋಂಥವು ತಗೊಂಡೋಗಿ ಸಾಕೋದಕ್ಕೆ ಯಾವ್ಯಾವ ಥರ ಬೇಕು, ಹೆಂಗೆ ಸಾಕಬೇಕು, ಏನು ಊಟ ಕೊಡಬೇಕು, ಅವಕ್ಕೆ ಎಲ್ಲ ರೀತಿಯಲ್ಲೂ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ನಾವು ಒಂದು 10-20 ಮರಿ ತಗೊಂಡೋಗಿ ಸಾಕೋಣ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟಿಂಗ್ ನೋಡಿ ಮುಂದಿನ ದಿವಸಗಳಲ್ಲಿ ಎಲ್ಲ ಅನುಕೂಲ ಚೆನ್ನಾಗಿತ್ತು ಅಂತಂದರೆ ಇನ್ನೂ ಒಂದು 100 ಮರಿವರೆಗೂ ಸಾಕೋ ಅಂಥದ್ದು ಯೋಜನೆ ಇಟ್ಕೊಂಡಿದ್ವಿ. ಮರಿಗಳಿಗೆ ಕಂಪ್ಲೀಟ್ ಡ್ರೈ ಫಾಡರ್ನೇ ಸಜೆಸ್ಟ್ ಮಾಡ್ತೀವಿ ನಾವು. ಈಗ ನಮ್ಮಲ್ಲಿ ಮಲ್ಬರಿ ಬೆಳ್ಕೊಂತೀವಿ, ಬೇಲಿ ಮೆಂತೆ ಬೆಳ್ಕೊಂತೀವಿ. ಮೇಕೆ ಮರಿಗಳಿಗೆ ರೇಷ್ಮೆ ಸೊಪ್ಪು ಮತ್ತೆ ಬೇಲಿ ಮೆಂತೆ ಬೆಳ್ಕೊಂತೀವಿ. ಅದನ್ನ ಕಂಪ್ಲೀಟ್ ಆಗಿ ಹಸಿ ಮೇವು ಹಾಕೊಡೋದು. ನಮ್ಮಲ್ಲಿ ಡ್ರೈಯರ್ ಹೌಸ್ ಇದೆ. ಒಂದು 36 ಗಂಟೆ ಮಿನಿಮಮ್ ಅದನ್ನ ಒಣಗಿಸಿ ಹೇ ಅಂತ ಮಾಡ್ಕೊಂತೀವಿ, ಅಂದ್ರೆ ಡ್ರೈ ಫಾಡರ್. ಆ ಒಣಮೇವನ್ನ ಮರಿಗಳಿಗೆ ಫೀಡ್ ಮಾಡಿದಾಗ ಯಾವುದೇ ಒಂದು ಡಿಸೆಂಟ್ರಿ ಅಟ್ಯಾಕ್ ಆಗಲ್ಲ, ಅಂದ್ರೆ ಲೂಸ್ ಮೋಷನ್ ಮತ್ತೆ ಬೇರೆ ತರದ್ ಯಾವ್ದಾದ್ರು ಒಂದು ಕಾಯಿಲೆಗಳಾಗಿರ್ಬೋದು. ಮತ್ತೆ ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮರಿ ಹುಟ್ಟಿದ್ದು 48 ಗಂಟೆ ಇಲ್ಲ 72 ಗಂಟೆಯಲ್ಲಿ ಇಟಿ ಅಂಡ್ ಟಿಟಿ ಅಂತ ಮಾಡಿದ್ವಿ. ಕೊಲೆಸ್ಟ್ರಾಮ್ ಬಿಟ್ಟಿದ ತಕ್ಷಣ ಮರಿ ಇವಾಗ ಏನ್ ಗಿಣ್ಣಾಲ್ ಕುಡಿತಾ ಇರುತ್ತಲ್ವಾ, ಕೊಲೆಸ್ಟ್ರಾಮ್ ಬಿಟ್ಟಿದ ತಕ್ಷಣ ಕರಳು ಬೇನೆ ಅಂತ ಅಟ್ಯಾಕ್ ಆಗ್ಬಿಡುತ್ತೆ. ಅದನ್ನ ಆಗಿ ಸುಮಾರು ಫಾರ್ಮ್ಗಳಲ್ಲಿ ನಾವೆಲ್ಲ ಮುಂಚೆಯಿಂದಲೂ ನಾವೆಲ್ಲ ಫೇಸ್ ಮಾಡಿರೋದು. 3 ತಿಂಗಳಿಗೆ ಮಾಡಿ ಅಂತ ಹೇಳ್ತಾರೆ. ಪ್ರೀವಿಯಸ್ ಆಗಿ ಮಾಡ್ಕೊಂಡಿದ್ದೀವಿ, ಮಾರ್ಟಾಲಿಟಿ ಕಂಟ್ರೋಲ್ ಆಗ್ತಾ ಇದೆ. ಈ ಮರಿಗಳಿಗೆ ಏನ್ ಮಾಡ್ತೀವಿ ಅಂದ್ರೆ ಕಾನ್ಸಂಟ್ರೇಷನ್ ಫೀಡ್ ನಾವೇನ್ ಮಾಡ್ಕೊಂತೀವಿ 50 ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಡ್ರೈ ಫೀಡ್ನೇ ಕೊಟ್ಟು ಈ ತರ ಮಾಡ್ತೀವಿ.